ಕಂಡಿ ಮೋಟ್ ಕಬ್ರಸ್ತಾನದ ಜಮೀನು ವಿವಾದ ತೀವ್ರ. ಸುಳ್ಳು ದಾಖಲೆಗಳಿಂದ ಆಸ್ತಿ ಪರಬಾರಿ ಯತ್ನ. ರಿಜ್ವಾನ್ ಉಮರ್. ವಕ್ಫ್ ಬೋರ್ಡ್ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ. ಸಬ್ ರಿಜಿಸ್ಟ್ರಾರ್ ಕಚೇರಿ ಪಾತ್ರದ ಮೇಲೂ ಪ್ರಶ್ನೆ. ಅತಿಕ್ರಮಣದ ಮೇಲೆ ನಿರ್ಲಕ್ಷ್ಯ ಆರೋಪ. 11 ಎಕರೆ 59 ಸೆಂಟ್ಸ್ ಜಮೀನಿನ ಮೇಲೆ ವಿವಾದ. ನಕಲಿ ದಾಖಲೆ ಸೃಷ್ಟಿ ಆರೋಪದಿಂದ ಸಂಚಲನ. ರಿಜಿಸ್ಟರ್ ದಾಖಲೆ ಫಾರ್ಮ್ ನಂಬರ್ 2 ರದ್ದುಪಡಿಸಲು ಆಗ್ರಹ. ಸಂಬಂಧಪಟ್ಟವರನ್ನ ಅಮಾನತುಪಡಿಸಲಿ ಮನವಿ. ಕಬ್ರಸ್ತಾನದ ಆಸ್ತಿ ರಕ್ಷಣೆಗೆ ಒತ್ತಾಯ. ಪತ್ರಿಕಾಗೋಷ್ಠಿಯಲ್ಲಿ ಮುನ್ನಾಭಾಯ್ ಮೆಹತಾಬ್, ಮಕ್ತಲ್ ಫಾರೂಕ್, ಗೌಸ್, ಜಂಗ್ಲಿ ಸಾಬ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ಎಸ್ ಭಂಡಾರಿ, ಬಳ್ಳಾರಿ. ಆರೋಪ ಮಾಡಕತ್ತೀರಿ, ಇದ್ರ ಸತ್ಯಾಂಶ ಏನು? ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಹೇಳಿ ಸರ್. ಸರ್, ಏನಿಲ್ಲ ಸರ್, ಇದರ ವಿಚಾರಣೆ 1939ರಾಗೆ ಏನು ಪರ್ಚೇಸ್ ಮಾಡಿದ ಆಸ್ತಿ 1941ರಾಗೆ ಅಬ್ದುಲ್ಲಾ ಖಾನ್ ಎಂಬುವರಿಗೆ ಮಾರಾಟ ಮಾಡಿದ್ದು. ಅಬ್ದುಲ್ಲಾ ಖಾನ್ ಅವರು 1944ರಾಗೆ ಗಿಫ್ಟ್ ಮೂಲಕ ಸಮಾಜಿಗೆ ಸ್ಮಶಾನಕ್ಕಾಗಿ ಅಂತ ರಿಜಿಸ್ಟರ್ ಮಾಡಿದ ವಿಚಾರಣೆ. ಅಂದಿನಿಂದ 2022ರಾಗೆ ಈ 1939 ದಾಖಲಾದ ಮೇಲೆ ಒಂದು ಪಾಲ ವಿಭಾಗ ದಸ್ತಾವೇಜು, ಮತ್ತು ಒಂದು 45 ದಿವಸ ಒಳಗಡೆ ಮತ್ತು ದಾನ ದಸ್ತಾವೇಜು. ಅದರ ನಿಟ್ಟಿನಾಗೆ ಈ ಸರ್ವೆ ಆಫೀಸ್ನಾಗೆ ಸರ್ವೆ ಸ್ಕೆಚ್ಗಳು ಸೃಷ್ಟಿ ಮಾಡಿಗಳು ಎಲ್ಲ ಮಾಡ್ಕೊಂಡು ರಿಜಿಸ್ಟರ್ ಆಗಿರೋದು ಡಾಕ್ಯುಮೆಂಟ್ಗಳು. ಈ ಸರ್ವೆ ಆಫೀಸ್ನಾಗೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳು ಯಾರು ಮಾಡಿ ಕೊಡ್ತಿದ್ದಾರೆ ಅಂತ ಅದೊಂದು ಪ್ರಶ್ನೆ. ಆಮೇಲೆ ರಿಜಿಸ್ಟರ್ ಆಫೀಸ್ನಾಗೆ ಇವೆಲ್ಲ ವಿಚಾರಣೆ ನೋಡಲಾರ್ದೆ, ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಲಾರ್ದೆ ರಿಜಿಸ್ಟರ್ ಮಾಡಿರೋದು ಒಂದು ವಿಚಾರಣೆ. ಇದ್ರ ಮೇಲೆ ಫಾರಮ್ 2 ಇಶ್ಯೂ ಆಗ್ತಾ ಇರೋದು ಒಂದು ವಿಚಾರಣೆ. ಮೂಲ ಇಫೆಕ್ಟ್ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ ಈ ADLR ಆಫೀಸ್, ಇದೇ ಕಂಪೌಂಡ್ನಾಗೆ ADLR ಆಫೀಸ್ನಾಗೆ ಡಾಕ್ಯುಮೆಂಟ್ಸು, ಸರ್ವೆ ಸ್ಕೆಚ್ಚು, ಸರ್ವೆ ಎಕ್ಸ್ಟ್ರಾಕ್ಟು, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡ್ತಾ ಇದ್ದರೆ ಇದ್ರ ಮೇಲೆ ಯಾಕೆ ADLR ಆಫೀಸ್ನವರು ಗಮನ ಹರಿಸಿ ಪೊಲೀಸ್ ತನಿಖೆ ಮಾಡಿ ಯಾರಂತೇಳಿ ಇದಕ್ಕೆ ನಾನು ಒಂದು ದಾರಿ ಕೂಡ ತೋರಿಸಿದೆ ಸರ್. ಆ ಸರ್ವೆ ಸ್ಕೆಚ್ ADLR ಎಕ್ಸ್ಟ್ರಾಕ್ಟ್ನಾಗ ಹೆಸರುಗಳು ಇದಾವಲ್ಲ, ಅವ್ರನ್ನ ಹೋಗಿ ಎಳಕ್ಕೆ ಒಂದು 3rd ಡಿಗ್ರಿ ಒಂದು 2 ಏಟು ಹಾಕಿದ್ರೆ ಯಾರು ಮಾಡ್ಯಾರ ಅವ್ರ ಹೆಸರು ಹೊರಗೆ ಬರ್ತಾರೆ. ಇಷ್ಟು ಮಾಡೋಕ್ಕಾಗಿಲ್ಲಾರ್ದೆ ಈ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಲೀಗಲ್ನಾಗೆ ನಂದು ಸರ್ಕಾರ ನಮ್ಮ ಸಮಾಜದಿಂದ ಆಸ್ತಿ ಅಂತ ನಾವು ಬರ್ತೀವಿ. ಪ್ರೈವೇಟ್ ಆಸ್ತಿಗಳಿಗೆ ಇಂಥ ಪರಿಸ್ಥಿತಿ ಬಂದರೆ ಎಷ್ಟು ಜಾಗ ಹೋಗಬೇಕು, ಏನೇನಾಗಬೇಕು, ಯಾಕೆ ಈ ADLR ಆಫೀಸ್ನಾಗ ಇದೆಲ್ಲ ಗಮನ ಹರಿಸ್ತಾ ಇಲ್ಲ? ಹೆಂಗೆ ಈ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗ್ತಿದ್ದಾವೆ? ಸಬ್ ರಿಜಿಸ್ಟರ್ ಆಫೀಸ್ನಾಗೆ ಯಾವ ಥರ ಇದು ಮಾಡ್ತಿದ್ದಾರೆ, ರಿಜಿಸ್ಟರ್ ಹೆಂಗೆ ಮಾಡ್ತಿದ್ದಾರೆ, ವೆರಿಫಿಕೇಷನ್ ಇಲ್ದಂಗೆ ರಿಜಿಸ್ಟರ್ ಮಾಡ್ತಾ ಇರೋದು. ಇದೆಲ್ಲ ನೋಡಿಬಿಟ್ರೆ ಎಲ್ಲೋ ಅನಿಸುತ್ತೆ ನಮ್ಮ ಆಸ್ತಿಗಳು ಸೇಫ್ ಇಲ್ಲ ಅಂತಿಲ್ಲ ಅನಿಸ್ತಾ ಇದೆ. ಸಮಾಜದ ಆಸ್ತಿ ಒಂದು ಕಡೆ ಬಿರಲಿ, ದೇವಸ್ಥಾನಗಳು, ಮಸೀದ್ಗಳು ಎಲ್ಲ ಒಂದು ಕಡೆ ಬಿರಲಿ, ನಮ್ಮ ಆಸ್ತಿಗಳು ಉಳ್ತಾ ಇಲ್ಲ. ದಯವಿಟ್ಟು ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಕ್ಷಣ ಈ ವಿಚಾರಣೆಗೆ ಸೀರಿಯಸ್ ಆಗಿ ದಕ್ಕ ಆಫೀಸರ್ಗಳು ಬಂದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ SP ಮೇಡಮ್ ಆಗಿರ್ಬೋದು, IG ಸಾರ್ ಆಗಿರ್ಬೋದು, ಭಾಳ ಸೀರಿಯಸ್ ಆಗಿ ಗಮನ ಹರಿಸಿದ್ದಾರೆ. ದಯವಿಟ್ಟು ಇಂಥವು ತೊಗೊಳ್ರಿ, ವಿಚಾರಣೆ ತೊಗೊಂಡು ಮುಂದೆ ದಿನ ಕ್ರಮಗಳು ಇಂಥವೆಲ್ಲ ನಿಲ್ಲಿಸಬೇಕು. ರದ್ದಾಗಬೇಕು ಸರ್, ಡಾಕ್ಯುಮೆಂಟ್ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ರದ್ದಾಗಬೇಕು. ಈಗ ರಿಯಲ್ ಎಸ್ಟೇಟ್ ಅವರು ಅಸಲ್ ಹಾಕಿದ್ದು ಬಡ್ಡಿ ಕಟ್ಟಿದಾಗ ಆಸ್ತಿಗಳು ಹೋಗ್ತದ, ಬಿ ಖಾತಾ ಎ ಖಾತಾ ಕೊಡೋರು, ಸೇಲ್ ಅಗ್ರಿಮೆಂಟ್ ಮಾಡೋಲ್ರು, GP ಮಾಡೋಲ್ರು. 45 ಮಿನಿಟ್ನಲ್ಲಿ 3 ಥಮ್ ಕೊಟ್ಟಾರೆ. ಎಷ್ಟು ದುಡ್ಡು ತಗೊಂಡಾರ? ಇದು ಮುಚ್ಚಿಕ್ಬಾರ್ದು. ನನ್ನ ಮಗನ ಇರಲಿ ತಗೊಂಡಿದ್ದು ದುಡ್ಡು ತಗೊಂಡು ಮಾಡ್ಯಾನ. ರಿಯಲ್ ಎಸ್ಟೇಟ್ ಸತ್ತದಾರ, ಅಸಲ್ ಕಟ್ಟಕ್ಕಾಗ್ತವಲ್ದು. ಇವರು 45 ಮಿನಿಟ್ ಥಮ್ ಹೆಂಗೆ ಕೊಟ್ಟಾರ? ನೀವು ಫಸ್ಟಲ್ಲಿ ಹೋಗಿ ಅವ್ನು ಕಮಿಷನರ್ಗೆ ತಗೊಳ್ರಿ ತಡಿ. ಅಲ್ಲ ಸರ್, ತಿಂಗಳು ಆದರೆ ಕೊಡಗಲ್ರು ಸರ್. 11 ಎಕರೆ ಕ್ಯಾನ್ಸಲೇಷನ್ ಆಗಿದೆ ಅಂತೇಳಿ ನಿನ್ನೆ ಅವ್ರ ಜಿಲ್ಲಾಧಿಕಾರಿಗಳು ಒಂದು ಪತ್ರಿಕೆ ಮಾಧ್ಯಮ ಜೊತೆ ಮಾತಾಡಿದ್ದಾರೆ ಸರ್. ಇದ್ರ ಬಗ್ಗೆ ಎಲ್ಲ ಇಷ್ಟು ದಿನ ನೀವು ಏನು ಮಾಡಿದ್ರಿ? ನಿಮ್ಮ ಸಮುದಾಯ ಇಷ್ಟು ದಿನ ಏನು ಮಾಡ್ತಿತ್ತು? ಹಾಗಾದರೆ ಅಂದರೆ ನೀವು ಕಳ್ಳತನ ಮಾಡಿದ್ಮೇಲೆ ನೀವು ಹೊರಗಡೆ ಬರ್ತೀರಾ? ಹಾಗಾದರೆ ಭಾಳ ಹಳೆವೆಲ್ಲ ಕೊಡಪ್ಪ ಪಿಟಿಷನ್ ಭಾಳ ದುರ್ದೈವ ಏನಂತ ಹೇಳಿದ್ರೆ, ನಮ್ಮ ಮುನ್ನಾಬೈದವ್ರು ಏನು ಮಾಡ್ಯಾರೆ, ಪ್ರತಿಯೊಂದು ವಿಚಾರಣೆನಾಗೆ ಪ್ರತಿಯೊಂದು ಮಿನಿಸ್ಟ್ರುಗಳಿಗೆ ಬಂದದ್ದಂಗೆ ಪಿಟಿಷನ್ಗಳು ಕೊಟ್ಟಾರೆ. ವಿಶೇಷವಾಗಿ ಈಗ ಅವು ಎಲ್ಲ ಆಗಿರ್ಬೋದು ಕೊಟ್ಟಾರೆ, ಅದಕ್ಕೆ ಗಮನ ಹರಿಸಿಲ್ಲ. ಇರಲಿ ಒಂದು ಕಡೆ. ಈ 11 ಎಕರೆದಾಗೆ ತಾವು ಆರೋಪ ಏನು ಮಾಡಿರೋದು ಕರೆಕ್ಟ್ ಐತೆ ಸರ್. ನಮ್ಮ ಸಮಾಜ ಮುಖಂಡರು ಎಲ್ಲರೂ ಇದಕ್ಕೆ ಭಾಳ ಸೀರಿಯಸ್ ಆಗಿ ತೊಗೋಬೇಕಾಗಿತ್ತು. ಈ ಆರೋಪ ನಾವು ಒಪ್ಕೊಂತೀವಿ. ಅಕಸ್ಮಾತ್ ನಾವೇನಾದ್ರು ತಪ್ಪು ಹೇಳ್ತಾ ಇದ್ರೆ ದಯವಿಟ್ಟು ಮಾಧ್ಯಮ ಮುಂದೆ ಬಂದು ಅವ್ರು ಹೇಳಿ, ನಾವು ಇಲ್ಲ. ಇದರಲ್ಲಿ ಏನಾದರೂ ನಿಮ್ಮ ಮುಖಂಡರು, ಸಮುದಾಯದ ಮುಖಂಡರು ಭಾಗಿಯಾಗಿದ್ದಾರೆ ಅನ್ನೋ ಸಂಶಯ ನಮ್ಮಲ್ಲಿ ಬರಕತ್ತೆ ಸರ್. ನಾನು ಅದಕ್ಕೆ ಹೇಳಿದ್ದು, ಕರಪ್ಷನ್ನು ರೊಕ್ಕ ತೊಗೊಂಡು ಮಾತ್ರ ಕರಪ್ಷನ್ ಇಲ್ಲ, ಸೈಲೆಂಟ್ ಇರೋದು ಕೂಡ ಒಂಥರ ಕರಪ್ಷನ್ನು ಅಲ್ಲ. ನೇರವಾಗಿ ಭಾಗಿಯಾಗಿದ್ದಾರಾ? ಹಾಗಾದರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಲ್ಲ ಸರ್, ನಾನು ನೇರವಾಗಿ
ನಮ್ಮ ಹುಸೇನ್ ಪೀರ ಎಕ್ಸ್ ಚೇರ್ಮನ್ ಆಗಿರ್ಬೋದು, ಹುಮಾಯೂನ್ ಖಾನ್ ಎಕ್ಸ್ ಚೇರ್ಮನ್ ಆಗಿರ್ಬೋದು, ಪ್ರೆಸೆಂಟ್ ರಾಜ್ಯಸಭಾ ಮೆಂಬರ್ ಆಗಿರ್ಬೋದು. ಈ ಮೂರ ಮೇಲೆ ನಾನು ನೇರ ಆರೋಪ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವ್ರ ಇವ್ರು ಸೈಲೆಂಟು, ಇವ್ರು ಯಾಕೆ ಸೈಲೆಂಟ್ ಇದ್ದಾರೆ, ಇಷ್ಟೆಲ್ಲ ಆದರೂ ಕೂಡ ಯಾಕೆ ಸೈಲೆಂಟ್ ಇದ್ದಾರೆ, ಇಷ್ಟೇ ನಮ್ಮದು ವಾದ. ಅವ್ರು ದಯವಿಟ್ಟು ಇದು ಹೇಳಿ, ಇಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಹೇಳಿ ನಾವು ಕೇಳೋಣ, ನಾವು ನಮ್ಮ ಕ್ಷಮೆಪಾನ ಕೇಳೋಣ. ಮುಂದಿನ ದಿನಗಳಲ್ಲಿ ಇರುವಂಥ ಒಗ್ಬೋರ್ಡಿಗೆ ಸಂಬಂಧಪಟ್ಟಂಥ ಆಸ್ತಿಗಳು ಸೇಫ್ ಇದೆಯಾ ಅಂತೇಳಿ ನಿಮ್ಗೆ ಅನಿಸ್ತಿದೆಯಾ? ಇಲ್ಲ ಸರ್. ಮತ್ತೆ ಹಾಗಾದ್ರೆ ಯಾಕೆ ಸೇಲ್ಸ್ ಇಲ್ಲ ಅಂತ ಹೇಳಿದ್ರೆ, ಇದಕ್ಕೆ ಮೂಲ ಕಾರಣ ನಮ್ಮ DWC ಆಫೀಸರ್ಸು ಭಾಳ ಸೀರಿಯಸ್ ಆಗಿ ಪ್ರತಿಯೊಂದು ವಿಚಾರಣೆ ನೋಡಬೇಕು, ಅದು ನೋಡ್ತಾ ಇಲ್ಲ. ನೀವು ಯಾವ ರೀತಿ ಹೋರಾಟ ಅನ್ಕೊಳ್ತೀವಿ ಸರ್ ಮುಂದಿನ ದಿನಗಳಲ್ಲಿ? ಇದೇ ರೀತಿ ನಾವು ಏನು ಬಂದೀವಿ, ಮುಂದೆ ಬರೋ ದಿನಗಳಲ್ಲಿ ನಾವು ಇಷ್ಟು ದಿವಸ ಮಾಧ್ಯಮ ಮುಂದೆ ಬಂದಿಲ್ಲ, ಈ ಮಾಧ್ಯಮನ ನಾವು ಬೇಸ್ ಮಾಡ್ಕೊಂಡು ನಾವು ಪ್ರತಿಯೊಂದು ಆಫೀಸು, ಪ್ರತಿಯೊಂದು ಪ್ರಜೆನಾಗೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಾಗೆ ನಾವು ಈ ಮೆಸೇಜನ್ನು ತಲುಪಿಸ್ಬೇಕಂತೇಳಿ ವಿಚಾರಣೆ. ಅಲ್ಲ, ಪೊಲೀಸರ ಬಗ್ಗೆ ನೀವು ಒಂದು ಆರೋಪ ಮಾಡ್ತೀರಲ್ಲ, ಪೊಲೀಸರು ಇದರಲ್ಲಿ ಕೂಡ ಭಾಗಿತ್ವ ಇದ್ದಾರೆ ಅಂತೇಳಿ, ಆದರೆ ರಾಜಕಾರಣಿ ಒತ್ತಡಕ್ಕೆ ಅವ್ರು ಏನು ಮಾಡಿದಾರಾ ಎಂಬ ಸಂಶಯ ಬರಕತ್ತೀವಿ. ಮಾಡ್ಬೋದು ಸರ್, ಮಾಡಿರ್ಬೋದು ಸರ್. ಆದರೆ ರಾಜಕಾರಣಿ ಹೇಳೋದು ತಪ್ಪಾಗ್ತೈತೆ ಸರ್. ಇವರು ಇಲ್ಲ ಈ ಸೈಲೆಂಟ್ ಇದ್ದಾರಲ್ರಿ, ಯಾಕಂದರೆ ಈಗ ಪ್ರೆಸೆಂಟ್ ಷಣ್ಮುಖ ಸರ್ಕಲ್ ಇನ್ಸ್ಪೆಕ್ಟರ್ ಷಣ್ಮುಖ ಸರ್ ವಕ್ಫ್ ಆಫೀಸರ್ಗೆ ಸುಮಾರು 8 ಸಾರಿ ಫೋನ್ ಮಾಡ್ಯಾರೆ, ಬಾ ಕಂಪ್ಲೇಂಟ್ ಕೊಡ್ರಿ, ಕಂಪ್ಲೇಂಟ್ ಬಂದಿಲ್ಲ. ಮೊನ್ನೆ ರಾತ್ರಿ ಒತ್ತಡ ಜಾಸ್ತಿ, ಪೊಲೀಸ್ನವ್ರು ಕತ್ತು ಎತ್ಕೊಂಡ್ಬಂದು ನೀನು ಕಂಪ್ಲೇಂಟ್ ತೊಗೊಂತೀನಿ ಅಂದ್ರೆ ಆವಾಗ ಬಂದು 8 ಕಂಪ್ಲೇಂಟ್ ಕೊಟ್ಟಾನೆ. ದಯವಿಟ್ಟು ನೀವು ಷಣ್ಮುಖ ಸರ್ಗೆ ಕೇಳಿ, ಗೊತ್ತಾಗ್ತದೆ ನಿಮಗೆ ಹೌದಾ ಇಲ್ಲ ಅಂತೇಳಿ. ಅವ್ರಿಗೆ ನೀನು ನೌಕರಿ ಹೋಗ್ತೈತೋ, ನೀನು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ ಕೂಡ ಕೇಳಿದ್ದಾರೆ. ಇದು ನಾನು ಓರಲ್ ಹೇಳ್ತಾ ಇದ್ದೀನಿ ಅಂದರೆ ನಾನು ಮುಂದೆ ಮಾತಾಡೋದು ವಿಚಾರಣೆ, ನಾನು ಅದಕ್ಕೆ ಪ್ರೂಫ್ ಏನು ಇಟ್ಟಿಲ್ಲ. ಅಲ್ಲ, ನನ್ನ ವಿಚಾರಣೆದಾಗೆ ನನಗೆ ಮಾಹಿತಿ ಕೊಟ್ಟಿರೋದು ವಿಚಾರಣೆದಾಗೆ ನನಗೆ ಈ ಸುಳ್ಳು ನಾನು ಹೇಳಿಕೆನಾಗೆ ಕೊಡಿಸ್ಬಿಟ್ಟು ಸೈನ್ ಮಾಡಿಸ್ಯಾರೆ. ದಾಖಲಾತಿಗಳು ಕೊಟ್ಟಿದ್ದೀನಿ, ಆದರೆ FIRಗೆ ರಿಪ್ಲೈ ಮಾಡಿಲ್ಲ. ಯಾಕೆ ರಿಪ್ಲೈ ಮಾಡಿಲ್ಲ? ಕೆಲವರು ಹೇಳೋ ಅಭಿಪ್ರಾಯ ಏನಂದರೆ, ಮುಸ್ಲಿಂ ಸಮುದಾಯದ ಮುಖಂಡರು ಗುದ್ದಾಟದಲ್ಲಿ ಸಮುದಾಯನೇ ಹಳ್ಳ ಇಡಕತ್ತಿದೆ ಎಂಬುದು ಅಭಿಪ್ರಾಯ ಸಾರ್ವಜನಿಕರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಅಭಿಪ್ರಾಯ ಕೂಡ ಅದೇ ಸರ್. ಅಂದ್ರೆ ನೀವು ಗುದ್ದಾಡಿ ಬೇರೆ ಜನ ಹೆಂಗನ ಹಾಳ ಹೋಗ್ಲಿ ಅಂತೀರಾ? ಸರ್, ಮತ್ತೆ ನೀವೇದಕ್ಕೆ ಈ ತರ ಮಾಡಕತ್ತೀರಾ? ನಾನು ಅದೇ ಹೇಳ್ತಾ ಇರೋದು ಸರ್. ಏನಾಗ್ತಾ ಇದೆ, ಅವ್ನು ಮಾಡ್ತಾನೆ, ಇವ್ನು ಮಾಡ್ತಾನೆ, ಅವ್ನು ನೋಡ್ತಾನೆ, ಇವ್ನು ನೋಡೋದು ಸೆಂಟ್ರಲ್ನಾಗೆ ಸಮಾಜ ಕೆಟ್ಟು ಹೋಗ್ತಾ ಇದೆ. ನಾನು ಕೂಡ ಒಬ್ಬ ಸಮಾಜ ಮುಖಂಡ ಸರ್. ನಾನು ಧೈರ್ಯತ್ವಾಗಿ ಯಾಕೆ ಹೇಳ್ತಾ ಇದ್ದೀನಿ, ನಾನು ಯಾಕೆ ನನ್ನ ಬೇರೆ ಸಮಾಜದವ್ರಿಗೆ, ನಮ್ಮ ಸಮಾಜದವ್ರಿಗೆ ಆಪಾದನೆ ಮಾಡ್ತಾ ಇದ್ದೀನಿ ಅಂದರೆ ಗೊತ್ತಾಗಲಿ, ಹೊರಗೆ ಬರಲೇಬೇಕು ಇವರೆಲ್ಲರೂ. ನಾನು ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮಗೆ ನಾನು ಹೇಳಿದ್ದೇನನ್ನ ತಪ್ಪಿದ್ರೆ ಬಂದು ಮಾಧ್ಯಮ ಮುಂದೆ ಹೇಳ್ರಿ, ನಾನು ಮಾಧ್ಯಮ ಮುಂದೆ ಕ್ಷಮೆ ಪಾಲನೆ ಕೇಳ್ತೀನಿ. ಇದು ನನ್ನ ವಿಚಾರಣೆ. ನೀವು ಸಮಾಜದಿಂದ ಲೀಡ್ರುಗಳು, ನಿಮ್ಮಲಿಂದ ಸಮಾಜ ಇಲ್ಲ, ದಯವಿಟ್ಟು ತಿಳ್ಕೊಳ್ರಿ. ನೀವು ಏನು ಭಾವನೆನಾಗಿದ್ದೀರಿ ಅಂತ ಹೇಳಿದ್ರೆ ಸಮಾಜದಲ್ಲಿ ನನ್ನರಿಂದ ಸಮಾಜ, ಇದು ತಪ್ಪು ಅಭಿಪ್ರಾಯ ನಿಮ್ಮದು. मेहरबानी कर को मैं आपके लीडर को बोल रहा हूँ, मैं भी एक जिम्मेदार, मैं कहीं को तुम ना ये बात बोल रहा हूँ, तो तुम्हें हमारे से कौम को तो बोले, हम ना मालूम होना से ये हमारे से हमें कैसा बोले वैसा चलता हो, तो हमें आगे सुनने वाले नहीं. समाज बराबर से, कौम बराबर से सजा देना, इनको मैं अपील करता हूँ. ये ऐसे सब चीज़ें बाहर रहता होने का, वो भवन ऑफिस हर एक चीज़ तुम्हें ले लो, शादी माल ले लो, हर चीज़ में एडमिनिस्ट्रेटर अब तक चल रही. मुझे इल्ज़ाम लगाए थे एडमिनिस्ट्रेटर दलाएगा, तो ऑडियो रिकॉर्डिंग भी देता हूँ मिस्टर नासिर हुसैन, ये डायरेक्ट तुमला मैं बोल रहा हूँ, ऑडियो रिकॉर्डिंग के साथ मैं देता हूँ तुमना, तुम्हारा कारनामे क्या क्या हो रही तो. ईदगाह की कमेटी, खबरस्तान की कमेटी, शादी माला की कमेटियाँ 8-8 साल से एडमिनिस्ट्रेटर तुम्हें डाल को रखी, तुम्हें कहाँ डाले, कौन से ऑफिसर के सामने बैठे वायरल हो गए वीडियो, बराबर से ऑडियो वायरल हो गए, बराबर से मैं तुम्हें बाहर ले लगाती. ಬಳ್ಳಾರಿ ಜನತೆಗೆ, ಬಳ್ಳಾರಿ ಸಮುದಾಯಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು बल्लारी के मुसलमान से एक अपील, बाजुक हॉस्पिटल, बाजुक सुरगुप्पा, सब जगह अंजुमन बना के हिफाजत से काम कर रही. हमें बल्लारी वाले मुर्दार कौम हो गई, हमारे मुसलमान उठो, नौजवान उठो, ये सब लीडरों को सीधा करो. हमें उनको गालियाँ दो नहीं बोल रही, इनको रास्ते को ले लगाओ, काम कौम का करोगे तो बोलने के वास्ते मैं तुम्हारे सामने अपील करता हूँ.